ಇವತ್ತು ನಮ್ಮ ಹೀರೋಗೆ ಯಾವ್ಯಾವ ಥರ ಎಲ್ಲ ಕುಳೆ ಕೊಟ್ವಿ ಅಂತ ಗೊತ್ತಾಗಬೇಕಾ? ವ್ಲಾಗ್ನ ಕೊನೆವರೆಗೂ ನೋಡಿ. ಇವತ್ತು ನಮ್ಮ ಅಕ್ಕ ನನ್ನ ಹತ್ರ ಸರಿಯಾಗಿ ಬೈಸ್ಕೊಂಡ್ಲು. ಏನಕ್ಕಂದ್ರೆ ಶಾಪಿಂಗ್ ಮಾಡೋಕೆ ಹೋದ್ರೆ ಒಂದ್ಸಲಿ ಹೋದ್ರೆ 10 ಪ್ಯಾಂಟ್ ತಗೊಂತಾವೆ, 5 ಟಾಪ್ ತಗೊಂತಾವೆ. ಆದ್ರೂ ಬೇಕಾಗಿರೋ ನನ್ನ ಉಂಟು ಅಲ್ಲ, ಮನ ಮರ್ಯಾದಿಲ್ವ ನಿಮಗೆ? ನನ್ನ ಬಟ್ಟೆ ತಾಕಂತಿಲ್ಲ. ಅಯ್ಯ, ನಿಮ್ಮಿಬ್ಬರದು ಇದೇ ಮಕ್ಕಳಾಟ ಆಗೋಯ್ತಪ್ಪ. ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಹಿಂದಿನಂತೆ ಎಳ್ಬತ್ತಿ ತಗೊಂಡು ಎಳ್ಬತ್ತಿ ಹಚ್ಚಿ ದೇವ ದರ್ಶನ ಮಾಡ್ಕೊಂಡು ಪ್ರಸಾದ ಇಸ್ಕೊಳಕ್ ಹೋದ್ರೆ ಆಂಟಿ ಏನು ಹೇಳಿದ್ರು ಗೊತ್ತಾ? ನಾನು ಒಂದು ಪ್ರಸಾದ ಇಸ್ಕೊಂಡು ಸುಮ್ಮನೆ ಬರ್ತಾ ಇದ್ದೆ. ಆಂಟಿ ಕರೆದ್ಬಿಟ್ಟು ತಗೊಳಪ್ಪ ಇನ್ನೊಂದು ತಗೋ ಅಂದ್ಬಿಟ್ಟು ಇನ್ನೊಂದು ಕೊಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡು ಟಿಫನ್ ಮಾಡ್ತಾ ಇದ್ದೆ. ಅಷ್ಟು ನಾನೊಂದು ಪಾರ್ಸಲ್ ಬುಕ್ ಮಾಡಿದ್ದೆ. ಆ ಪಾರ್ಸಲ್ ಬಂದಿತ್ತು ಅಂತ ಹೋಗಿ ಆ ಪಾರ್ಸಲ್ ಇಸ್ಕೊಂಡ್ಬಂದು ಮನೆದು ಕೊಟ್ಟು ಕಳಿಸಿದ್ದು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ ಸಲಾಡ್ ತಿಂತಾ ಇದ್ದೆ. ಅಷ್ಟರಲ್ಲಿ ಅಕ್ಕನೂ ಬಂತು. ಅಕ್ಕ ಯಾವಾಗನ ಬರಲಿ ಫಸ್ಟ್ ಸ್ಟ್ಯಾಂಡ್ ಟ್ರಯಲ್ ರೂಮ್ಗೆ ಹೋಗ್ಬಿಡ್ತಾನೆ, ಮಿರಾರ್ ಮುಂದೆ ನಿಂತ್ಕೊಂಡು ನೋಡ್ಕೊಳಕ್ಕೆ. ಅವಳ ಮೇಲೆ ಅವನೇ ಡೌಟು, ನಾನು ಚೆನ್ನಾಗಿದ್ದೀನೋ ಇಲ್ವಾ ಅಂತ. ಆಮೇಲೆ ಅಕ್ಕನ ಹತ್ರ ನಾನು ಮೋದಿ ರೂಮ್ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ಹೋಗಿ ನೋಡಿದ್ರೆ ನನಗೂ ಮುಂಚೆ ನಮ್ಮ ಬ್ರೋ ಮತ್ತೆ ನಮ್ಮ ಹೀರೋ ಬಂದ್ಬಿಟ್ಟಾರೆ. ಯಾಕೆ ಗೊತ್ತಾ? ಚಿಕನ್ ಮಾಡೋರು ಅಂತ ಅದಕ್ಕೆ ಫೋನ್ ಮಾಡಿದ್ರು. ನೀನ್ ಬರೀ ತಿನ್ನೋದೇನಾ ಕೆಲ್ಸ? ನಮ್ದೇನಿದ್ರು ಥಿಂಕ್ ಬೇಕ್ ತಿನ್ಬೇಕು. ಆಮೇಲೆ ನಮ್ಮ ಹೀರೋ ಕ್ಯಾಬ್ರೆ ಕೊಡೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಕುತ್ಕೊಳ್ಳೋ, ನಿಮ್ ಗ್ಯಾಂಗಲ್ಲೂ ಯಾರನ್ನ ಒಬ್ರು ಇರ್ತಿರಲ್ಲ, ಇಂಥ ಬೇಗ ಬೇಗ ಮನೆಗೆ ಹೋಗ್ಬೇಕು ಅನ್ನೋನ್ನ ಬೇಕು ಅಂತ ಕುಂಡ್ರಿಸ್ಕೊಂಡು ಕ್ವಾಟ್ಲೆ ಕೊಡ್ತಿರ್ತಾರಲ್ಲ, ಇವಾಗ ಇವನ್ ಮನೆಗೆ ಹೋಗ್ಬೇಕಂದ್ರೆ ಇವನ್ನ ಬಿಡ್ತಾರ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಅಲ್ಲಾಡ, ನಿಮ್ಮೂರಿ ನಿಂಗೆ ಕರೀಲಿಲ್ಲ ಅಂದ್ರೆ ನಾವ್ ಹೆಂಗಪ್ಪ ಬರೋದು? ಬಂದ ಆಮೇಲೆ ಯಾರನ್ನ ಮಾನ್ಗೆಟ್ ನನ್ ಮಕ್ಳು ಅನ್ಕೊಂಬಿಟ್ರೆ ನಾನ್ ದಿನ ಬರಲ್ವಾ ನಿಮ್ಮ ಅಂಗಡಿ? ನೀನ್ ಕರೀದಂಗೆ ಹಂಗೆ ನೀನೇನೋ ಮಾಡಿರ್ತೀಯ ಬರ್ತಿ. ಇವತ್ತಿಗಷ್ಟೇ, ಸಿಗುವ ನಾಳೆ.